ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಕುಂಚಿಟಿಗರ ಮಹಾಲಕ್ಷ್ಮಿ ದೇವಸ್ಥಾನ, ಕ್ಷೇತ್ರ ರಸ್ತೆ, ಮೈಸೂರು. 24/7/2026 ಎರಡನೇ ಆಷಾಢ ಶುಕ್ರವಾರದಿಂದ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿದರೆ ಹುತ್ತದಲ್ಲಿ ದೇವರಿರ್ತಾರೆ ಹೊತ್ತು ಮಾಡಿದ್ದಾರೆ ಹೊತ್ತು ನೋಡಿ. ವಿಶೇಷವಾಗಿರ್ತಕ್ಕಂಥ ಒಂದು ಹೂವಿನ ಅಲಂಕಾರವನ್ನು ದೇವಸ್ಥಾನದ ಹೊರಗಿನ ಪ್ರಾಂಗಣದಲ್ಲಿ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಚಾಮಂತಿಗೆ ಹೂವು, ಕನಕಾಂಬರಿ ಹೂವು, ಎಲ್ಲ ರೀತಿಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ. ಮಹಾಮಂಗಳಾರತಿ ಆಗಿದೆ ನೋಡಿ. ಈಗ ಎಡಗಡೆ ಬಂದು ಬಲಗಡೆ ಬರಲಿ ದ್ವಾರಪಾಲಿಕೆಯರನ್ನು ನಿಲ್ಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಬಣ್ಣಗಳನ್ನು ಹಾಕಿ ದ್ವಾರಪಾಲಿಕೆಯರನ್ನು ಅಲಂಕಾರ ಮಾಡಿದ್ದಾರೆ. ಮತ್ತು ಚೆಂಡು, ಕೇಸರಿ ಚೆಂಡು ಮತ್ತು ಹಳದಿ ಚೆಂಡುವಿನಿಂದ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಭಕ್ತಾದಿಗಳು ಹೊರಗಡೆ ಹೋಗಿ ದರ್ಶನ ಪಡಿತಾ ಇದ್ದಾರೆ. ಇದು ಮಹಾಗಣಪತಿ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದಲ್ಲಿ ಮಹಾಗಣಪತಿ ಇದೆ. ಅದಕ್ಕೆ ವಿಶೇಷವಾಗಿ ಬೆಳ್ಳಿ ಕವಚವನ್ನು ಹಾಕಿ ವಿಶೇಷವಾದ ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವು ದರ್ಶನ ಮಾಡ್ತಾ ಇದ್ದೀರಾ. ಈ ದೇವರ ದರ್ಶನ ಮಾಡದೆ ಬಹಳ ಪುಣ್ಯವಾಗಿರ್ತಕ್ಕಂಥ ವಿಚಾರ ಇದು. ಮೊದಲ ಬಾರಿಗೆ ಮಹಾಲಕ್ಷ್ಮಿ, ಮೊದಲ ಬಾರಿಗೆ ಮಹಾಗಣೇಶ ಮತ್ತು ಈಗ ಕಾಲಭೈರೇಶ್ವರ ಕೂಡ ವಿಶೇಷವಾಗಿ ಬೆಳ್ಳಿಯ ಕವಚವನ್ನು ಮಾಡಿ ಹಾಕಿರ್ತಕ್ಕಂಥದ್ದು, ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈಗ ಇದು ವಿಶೇಷವಾಗಿ ಇವತ್ತು ಎರಡನೇ ಆಷಾಢ ಶುಕ್ರವಾರದಿಂದ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಾ. ಈಗ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದಲ್ಲಿ ಚಾಮುಂಡೇಶ್ವರಿ ದೇವತೆಯ ಮೂರ್ತಿ ಇದೆ. ಚಾಮುಂಡೇಶ್ವರಿ ದೇವತೆಯ ಮೂರ್ತಿಯು ಕೂಡ ವಿಶೇಷವಾಗಿ ಹುತ್ತದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಹುತ್ತದ ರೀತಿಯಲ್ಲಿ ಹುತ್ತದ ಒಳಗಡೆ ಚಾಮುಂಡೇಶ್ವರಿ ಕುಳಿತಿರೋ ಥರ ಮಾಡಿದ್ದಾರೆ. ಇದು ಮೇಲ್ಗಡೆ ಹಾವು ಇರತಕ್ಕಂಥದ್ದು, ಸುತ್ತಲೂ ಕೂಡ ಗಿಡ ಗಂಟೆಗಳು ಬೆಳೆದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿದರೆ. ಪ್ರತಿ ವರ್ಷ ವೆಂಕಟೇಶ್ ಭಟ್ ಅವರು ಈ ದೇವಸ್ಥಾನದಲ್ಲಿ ಪ್ರಾರಂಭವಾಗಿ 36 ವರ್ಷ ಆಯಿತು. 36 ವರ್ಷಗಳು ಕೂಡ 4 ವಾರ ಆಷಾಢದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡ್ತಾರೆ. ಯಾವುದೇ ಅಲಂಕಾರ ರಿಪೀಟ್ ಆಗಿರೋ ಉದಾಹರಣೆ ಇಲ್ಲ. ನೋಡ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವಿಯ ಒಂದು ಉತ್ಸವ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಇವತ್ತು ಹುತ್ತದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷ ಹೂಗಳಿಂದ ಚಾಮುಂಡೇಶ್ವರಿ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು, ಹೊಸ ಒಳ್ಳೆಯ ಸೀರೆಯನ್ನು ಉಡಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ನೋಡೋದು 2 ಕಣ್ಣು ಸಾಲದು ಆ ರೀತಿ ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಕಾಳಿಕಾಂಬ ಮತ್ತು ಮಹಾಲಕ್ಷ್ಮೀ ದೇವರಿಗೆ ವಿಶೇಷವಾಗಿ ಕವಚವನ್ನು ಹಾಕಿ ಮುಖವಾಡವನ್ನು ಹಾಕಿ ದೇವರು ಒಳಗಡೆ ಇರ್ತಕ್ಕಂಥದ್ದು, ಈತ ಕಡೆ ಹುತ್ತ ಹೋಗಿರ್ತಕ್ಕಂಥದ್ದು, ಮೇಲ್ಗಡೆ ಹಾವುಗಳು ಕೂಡ ಓಡಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಮಗೆ ಕಣ್ಣಿಗೆ ಕಟ್ಟುವಂತೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಕೃತಿಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಹಳದಿ ಹಾವು, ಕಪ್ಪು ಹಾವು, ಎಲ್ಲ ರೀತಿಯ ಹಾವುಗಳನ್ನ ಹುತ್ತದ ಮೇಲೆ ಬಿಟ್ಟಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅಲಂಕಾರ. ಯಾವುದೇ ದೇವಸ್ಥಾನದಲ್ಲಿ ಹುತ್ತಲ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿದ್ದಾರೆ. ಮತ್ತು ಶಕ್ತಿಪೀಠ ಮತ್ತು ಶ್ರೀಚಕ್ರ ಕೂಡ ಇದೆ ಇಲ್ಲಿ, ಅದಕ್ಕೂ ಕೂಡ ಅಲಂಕಾರ ಮಾಡಿರ್ತಕ್ಕಂಥ, ಸುತ್ತಲೂ ಕೂಡ ಹೂವಿನ ಕುಂಡವನ್ನು ಇಟ್ಟಿರತಕ್ಕಂಥದ್ದು, ಎಲ್ಲ ರೀತಿಯ ಗಿಡಗಳನ್ನು ಇಲ್ಲಿ ಬೆಳೆಸಿ ಒಂದು ಪೊದೆಯಲ್ಲಿರ್ತಕ್ಕಂಥ ಹುತ್ತದಲ್ಲಿ ಚಾಮುಂಡೇಶ್ವರಿ ಮತ್ತು ಕಾಳಿಕಾಂಬ ಮತ್ತು ಮಹಾಲಕ್ಷ್ಮಿ ಕುಳಿತಿರ್ತಕ್ಕಂಥದ್ದು. ಮೇಲೆ ಧನಲಕ್ಷ್ಮಿ ಎಂದು ಪುತ್ಥಳಿ ಇದೆ. ಅವ್ರ ಕೆಳಭಾಗದಲ್ಲಿರ್ತಕ್ಕಂಥದ್ದೇ ಗರ್ಭಗುಡಿ. ಆ ಗರ್ಭಗುಡಿ ಒಳಗಡೆ ವಿಶೇಷವಾಗಿ ಒಂದು ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಗರ್ಭಗುಡಿ ಈಚೆಕಲ್ಲಿ 2 ದೀಪಾವಳಿ ಕಂಬ ಇದೆ ಮತ್ತು ಬಲಭಾಗದಲ್ಲಿ ಗಣಪತಿ ಮತ್ತು ಎಡಭಾಗದಲ್ಲಿ ಕಾಲಭೈರೇಶ್ವರ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿಂತ ರಮಣೀಯವಾಗಿದ್ದ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈ ದೇವಸ್ಥಾನ ಪ್ರಾರಂಭವಾಗಿ 36 ಆಗಿ 37 ವರ್ಷಕ್ಕೆ ಬಿದ್ದಿದೆ. ಈಗ ಇಲ್ಲಿ ಪ್ರತಿ ಶ್ರಾವಣ ಮತ್ತು ಆಷಾಢ ಶುಕ್ರವಾರದಲ್ಲಿ 4 ವಾರಗಳ ವಿಶೇಷ ಅಲಂಕಾರಗಳನ್ನು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ಮತ್ತು ದೇವರಿಗೆ ಪ್ರಸಾದವನ್ನು ಕೊಡಲಾಗತ್ತೆ. ಸಂಜೆ 7:30 ಗಂಟೆ ಮೇಲ್ಗಡೆ ಮಹಾಮಂಗಳಾರತಿ ವಿಶೇಷ ಮಂತ್ರ ಪೂಜಾ ಪುರಚರಣೆಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದ ವಿನಿಯೋಗ ಮಾಡ್ತಾರೆ. ಇದು ಮಹಾಲಕ್ಷ್ಮಿ ದೇವತೆ, ಕೊಲ್ಲಾಪುರದ ಮಹಾಲಕ್ಷ್ಮಿಯ ಒಂದು ಫೋಟೋ ಇದೆ ಇಲ್ಲಿ, ಅದಕ್ಕೂ ಕೂಡ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಇದು ಮೈಸೂರಿನ
ತೊಗರಿ ಬೀದಿ KR ಮೂಲ ಕ್ಷೇತ್ರ ರಸ್ತೆ ಇರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ. ಇದರಲ್ಲಿ ಚಾಮುಂಡೇಶ್ವರಿ ಇದೆ, ಕಾಳಿಕಾಂಬ ಇದೆ ಮತ್ತು ಎಲ್ಲ ದೇವರುಗಳಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.